Hello everyone, welcome to the English class. In our today's class we are going to study a new lesson, that is avoid plastics. So here avoid plastics, when you hear the name plastic, what comes to your mind? ಇವತ್ತಿನ ಈ ಕ್ಲಾಸ್ ಒಳಗೆ ನಾವು ಪ್ಲಾಸ್ಟಿಕ್ ಅವಾಯ್ಡ್ ಪ್ಲಾಸ್ಟಿಕ್ ಅನ್ನೋ ಒಂದು ಪಾಠವನ್ನು ಕಲಿಯೋಣಂತೆ. ಪ್ಲಾಸ್ಟಿಕ್ ಅನ್ನೋ ಪದ ಕೇಳಿ ನಿಮ್ಮ ಮೈಂಡಿಗೆ ಬರುವಂಥ ದೃಶ್ಯ ಅಥವಾ ಆ ಒಂದು ಪಿಕ್ಚರ್ ಯಾವುದು? ಎಸ್, ವಾಟ್ ಈಸ್ ಅ ಪ್ಲಾಸ್ಟಿಕ್? So plastic, it is very easily available and it is weightless, you can carry it anywhere, so that's why you use plastic ಅಂದ ತಕ್ಷಣ ಒಂದು ಹಗರ ಆಗಿರುವಂಥ ಒಂದು ವಸ್ತು, ಅದನ್ನು ನಾವು ಒಂದು ಜಾಗಲಿಂದ ಇನ್ನೊಂದು ಜಾಗಕ್ಕೆ ಈಸಿಲಿ ತೊಗೊಂಡು ಹೋಗ್ಬೋದು, ಹೆವಿ ವೇಟ್ ಇರೋದಿಲ್ಲ. ಸೊ ಅದಕ್ಕೆ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತೀವಿ. ಹಾಗಾದರೆ so now what happens means, in olden days we have seen that earlier people used to have cook food in the mud vessels, afterwards they used metal vessels, and now so what happens means people are using plastic vessels to eat. ನೋಡ್ರಿ, ಹಿಂದಿನ ದಿನಮಾನಗಳಲ್ಲಿ ಅವಾಗ ಜನ ಏನು ಮಾಡ್ತಿದ್ರು ಅಂತಂದ್ರೆ, ಮೊದಲು ಮಣ್ಣಿನ ಗಡಿಗೆಗಳಲ್ಲಿ ಮಣ್ಣಿಲಿಂದ ಮಾಡಿರುವಂಥ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಿದ್ರು, ಅದರೊಳಗೆ ಊಟ ಮಾಡ್ತಿದ್ರು. ತದನಂತರ ಏನಾಗುತ್ತಂದ್ರೆ ಮೆಟಲ್ಸ್ ಯೂಸ್ ಮಾಡಿ ಮೆಟಲ್ಸ್ದ ಪಾತ್ರೆಗಳಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಆಧುನಿಕ ದಿನಮಾನಗಳಲ್ಲಿ ಮಾಡರ್ನ್ ಡೇಸ್ ಒಳಗೆ ಏನಾಗುತ್ತಂದ್ರೆ ನಾವೇನು ಮಾಡಿದರೂ ಊಟ ಪ್ಲಾಸ್ಟಿಕ್ ಪ್ಲೇಟ್ಸ್ ಒಳಗೆ ಮಾಡ್ತೀವಿ ಅಥವಾ ಪ್ಲಾಸ್ಟಿಕ್ ಗ್ಲಾಸ್ನಲ್ಲೇ ನೀರನ್ನು ಕುಡಿತೀವಿ. ಒಂದು ಟೀ ಕುಡಿಬೇಕಾದ್ರೂ ಸಹಿತ, ಕಾಫಿ ಕುಡಿಬೇಕಾದ್ರೂ ಸಹಿತ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತೀವಿ. ಅದು ಅಷ್ಟೇ ಅಲ್ಲದೆ ಪ್ರತಿ ಒಂದು ಕ್ಷಣವೂ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ವಿ ಆರ್ ಯೂಸಿಂಗ್ ಪ್ಲಾಸ್ಟಿಕ್ ಈಚ್ ಆ್ಯಂಡ್ ಎವ್ರಿ ಡೇ, ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ವಿ ನೀಡ್ ದ ಹೆಲ್ಪ್ ಆಫ್ ಪ್ಲಾಸ್ಟಿಕ್. ಪ್ರತಿಯೊಂದು ಕ್ಷಣಕ್ಕೂ ನಮಗೆ ಎದರದ್ದು ಸಹಾಯ ಬೇಕಾಗುತ್ತೆ? ಪ್ಲಾಸ್ಟಿಕ್ಕಿನ ಸಹಾಯ ಬೇಕಾಗುತ್ತೆ. ಅದು ಹೇಗ್ರಿ ಮ್ಯಾಮ್ ಅಂತ ಹೇಳಿ ನೀವು ಕೇಳ್ಬೋದು. ಎಸ್, ಇಫ್ ಯು ಗೋ ಟು ದ ಮಾರ್ಕೆಟ್, ಓಕೆ, ಸೊ ವೆಜಿಟೇಬಲ್ಸ್ ಯು ವಾಂಟ್ ಟು ಪರ್ಚೇಸ್ or you want to purchase fruits, then what do? You don't take bag from your home which is made up of cloth, which is made up of fabric, but what do? You use plastic carry bags. So you directly go to the market, from there you purchase the plastic carry bag, and in that plastic bag only you will take your vegetables and fruits. ನೋಡ್ರಿ, ಈಗ ಪ್ರತಿ ಒಂದು ವಾರ ಪ್ಯಾಟಿಗೆ ಹೋಗ್ಬೇಕಂತಿರ್ತೀರಿ, ಮಾರ್ಕೆಟಿಗೆ ಹೋಗ್ತೀರಿ, ಅಲ್ಲಿ ವೆಜಿಟೇಬಲ್ಸನ್ನು ನೋಡ್ತೀರಿ, ಫ್ರೂಟ್ಸನ್ನು ನೋಡ್ತೀರಿ, ಅದನ್ನು ತೊಗೋಬೇಕಂತ ಹೇಳಿ ನಿಮ್ಮ ಮನಸ್ಸಾಗುತ್ತೆ. ಆದ್ರೆ ಮನೇಲಿಂತ್ರ ಬ್ಯಾಗನ್ನು ತೊಗೊಂಡು ಹೋಗಲ್ಲ ನೀವು, ಹೌದಾ? ಮನೇಲಿ ಒಳಗೆ ಬಟ್ಟಿಲಿಂತ್ರ ಮಾಡಿರುವಂಥ ಬ್ಯಾಗ್ ಅಥವಾ ಇನ್ನು ಬೇರೆ ಯಾವುದೋ ಬ್ಯಾಗ್ ಅದನ್ನು ತೊಗೊಂಡು ಹೋಗೋದಿಲ್ಲ. ಹಂಗೆ ಫ್ರೀ ಹ್ಯಾಂಡ್ ಹೋಗ್ತೀರಿ ಮಾರ್ಕೆಟಿಗೆ, ಸಡನ್ಲಿ ನೆನಪು ಬರುತ್ತೆ, ಆ ವೆಜಿಟೇಬಲ್ಸ್ ತೊಗೋಬೇಕು, ಈ ಫ್ರೂಟ್ ಇದನ್ನು ತೊಗೋಬೇಕಂತಂದು ನೀವೇನು ಮಾಡ್ತೀರಿ? ಅಲ್ಲೇ ರೊಕ್ಕ ಕೊಟ್ಟು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗನ್ನು ತೊಗೋತೀರಿ. ಆ ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಒಳಗೆ ನಿಮ್ಮ ಫ್ರೂಟ್ಸ್ ವೆಜಿಟೇಬಲ್ಸನ್ನು ತರ್ತೀರಿ. ಅದು ಯಾಕೆ ಹಂಗೆ ಮಾಡ್ತೀರಿ? ಬಿಕಾಸ್ ದೇ ಆರ್ ವೇಟ್ಲೆಸ್. ಅವು ಅದು ಭಾಳ ಹಗರಾಗಿರ್ತಾವೆ, ಅವಕ್ಕೆ ವೇಟ್ ಇರೋದಿಲ್ಲ, ಈಸಿಲಿ ನೀವು ತೊಗೊಂಡು ಹೋಗ್ಬೋದು ಮನೆಗೆ ಅಂತಂದು ಆ ಪ್ಲಾಸ್ಟಿಕ್ ಬ್ಯಾಗ್ಸನ್ನು ನೀವು ಯೂಸ್ ಮಾಡ್ತೀರಿ. Then when you go to school in modern days, what happens means there are plastic boxes, okay, your tiffin box will be of plastic, your water bottle, water bag, it will be also plastic. ನೋಡ್ರಿ, ಏನಾಗುತ್ತಂದ್ರೆ ನಿಮ್ಮ ಊಟದ ಡಬ್ಬಿ ಏನಿದೆಯಲ್ಲ ಅದು ಸಹಿತ ಪ್ಲಾಸ್ಟಿಕ್ದು ಯೂಸ್ ಮಾಡ್ತೀರಿ. ಇನ್ನು ನೀವು ಕುಡಿಯುವಂಥ ನೀರು ಬಾಟಲ್ ಏನಿದೆಯಲ್ಲ ಅದನ್ನೂ ಸಹಿತ ನೀವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀರಿ. ಸೊ ಪ್ರತಿಯೊಂದು ಕ್ಷಣಕ್ಕೂ ನಮ್ಗೆ ಪ್ಲಾಸ್ಟಿಕ್ಕೇ ಬೇಕು. ಆ ರೀತಿ ನಾವು ಪ್ಲಾಸ್ಟಿಕ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಇನ್ನು ನಾವು ಲೇಡೀಸ್ ಕಡೆ ಬಂದಾಗ, ಸೊ ಈಗ ಮಾಡರ್ನ್ ಡೇ ಒಳಗೆ ಏನಾಗಿದೆ ಅಂತಂದ್ರೆ ಪ್ಲಾಸ್ಟಿಕ್ಕಿನ ಬಳೆ ಸಹಿತ ಬಂದಿದ್ದಾವೆ. ಸೊ ವಿ ಪ್ರಿಫರ್ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ರ್ಯಾದರ್ ದೆನ್ ದ ಬ್ಯಾಂಗಲ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಅದರ್ ಮೆಟಲ್ಸ್ ಆರ್ ಗ್ಲಾಸ್. ನೋಡ್ರಿ, ಗಾಜಿನ ಬಳೆ ಅಥವಾ ಇನ್ನು ಮೆಟಲ್ ಬಳೆ ಅವು ಏನದಾವಲ್ಲ ಅದನ್ನು ಬಿಟ್ಟು ನಾವು ಯಾವ ಕಡೆ ಇನ್ನು ಆಕರ್ಷಣೆಗೊಳಾಗತ್ತೀವಿ ಅಂತಂದ್ರೆ ಪ್ಲಾಸ್ಟಿಕ್ಕಿನ ಬಳೆ ಕಡೆ. ಸೊ ಯಾರು ನೋಡಿದ್ರು ಪ್ಲಾಸ್ಟಿಕ್ಕಿನ ಒಂದು ಬ್ಯಾಂಗಲ್ ಹಾಕ್ಕೊಳ್ಳೋದು, ಹೋಗೋದು. ಸೊ ದಿಸ್ ಈಸ್ ಹೌ ವಿ ಆರ್ ಯೂಸಿಂಗ್ ಪ್ಲಾಸ್ಟಿಕ್ ಡೇ ಬೈ ಡೇ. ಪ್ರತಿಯೊಂದು ಕ್ಷಣಕ್ಕೂ ನಾವೇನು ಮಾಡ್ತೀವಿ? ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯುವರ್ ಫೋನ್ ಕವರ್ಸ್, ಎಲ್ಲದಕ್ಕೂ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದ ಚೇರ್ ಇನ್ ಯೋರ್ ಹೋಮ್,
so the tea table it may be, whatever it may be, so you will use plastic. ನೋಡಿರಿ, ಮನೆಯಲ್ಲಿ ಇರುವಂಥ ಚೇರ್ಗಳಾಗಲಿ ಅಥವಾ ಟೀ ಟೇಬಲ್ಗಳಾಗಲಿ ಅಥವಾ ಇನ್ನು ಅಡುಗೆ ಮಾಡೋಕ್ಕಂಥೇಳಿ ನಾವೇನು ಸಾಮಾನುಗಳನ್ನು ಪ್ರಿಸರ್ವ್ ಮಾಡ್ತೀವಲ್ಲ, ಸೊ ಆ ಎಲ್ಲ ಬಾಕ್ಸಸ್ನೂ ಸಹಿತ ಪ್ಲಾಸ್ಟಿಕ್ಕಿನ ಯೂಸ್ ಮಾಡ್ತೀವಿ. ವಿ ಯೂಸ್ ಪ್ಲಾಸ್ಟಿಕ್ ಬಾಕ್ಸಸ್ ಇನ್ ಆರ್ ಕಿಚನ್ ರೂಮ್ ಒಳಗೂ ಸಹಿತ ನಾವು ಪ್ಲಾಸ್ಟಿಕ್ಕಿನ ಬಾಕ್ಸನ್ನು ಯೂಸ್ ಮಾಡ್ತೀವಿ. ಅದರೊಳಗೆ ಅಡುಗೆ ಮಾಡುವಂಥ ಸಾಮಾನುಗಳನ್ನು, ಪದಾರ್ಥಗಳನ್ನು ನಾವು ಇಡ್ತೀವಿ. ಸೊ ಈ ರೀತಿ ಪ್ರತಿಯೊಂದು ಕ್ಷಣಕ್ಕೂ ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ. ಅದು ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಅನ್ನುವಂಥ ಕಲ್ಪನೆ ನಮಗೆ ಬರೋದಿಲ್ಲ. ನಮ್ಮ ಮೈಂಡ್ ಒಳಗೆ ಏನಿರುತ್ತೆ ಅಂದರೆ, ಹೇಗಾದರೂ ಮಾಡಿ ಮನುಷ್ಯನಿಗೆ ಆರಾಮ್ ಸಿಗಬೇಕು, ಅವನು ಕೆಲಸ ಕಡಿಮೆ ಆಗಬೇಕು. ಸೊ ಹಾಗಾಗಿ ಅವ ಏನು ಸರಳಿ ಇರುತ್ತಲ್ಲ ಅದ್ರ ಕಡೆ ಓಡಿ ಹೋಗ್ತಾನೆ. isn't it? So human beings are very lazy. They want everything to be happen within a fraction. So that's why they don't use bags which are made up of cloth. Okay, they don't take that bag to market. They use plastic bag, okay, and they bring vegetables and fruits or some other whatever the things they want from the market. So this is how we are dependent on plastic. We don't think that whether that plastic is good or bad to us, whether it has any merit or demerit. Just our work is to purchase it, to use it. ನಮ್ಮ ಕೆಲಸ ಏನಂತಂದರೆ ಆ ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡಬೇಕು, ಖರೀದಿ ಮಾಡಬೇಕು, ಅದನ್ನು ನಾವು ಯೂಸ್ ಮಾಡಬೇಕು. ಇದೇ ಎರಡು ಕೆಲಸ ನಮ್ಮಲ್ಲಿ ಇರೋದು. ಹಾಗಾದರೆ ಸೊ ಇನ್ ಓಲ್ಡನ್ ಡೇಸ್ ವಾಟ್ ಹ್ಯಾಪನ್ಸ್ ಮೀನ್ಸ್, ಇಫ್ ದೇರ್ ಈಸ್ ಎನಿ ಫಂಕ್ಷನ್ ದೇರ್ ವಿಲ್ ಬಿ food, okay, and that food will be served on the leaf of banana. But now what happens, you go to any function, there they will give you plastic plates. Okay, to drink water earlier there were the metal glass, but now what is there? There are plastic glass. So earlier there were tea cups, but now the plastic tea cups are there. ನೋಡ್ರಿ, ಒಂದು ಮನೆ ಒಳಗೆ ಫಂಕ್ಷನ್ ನಡೀತಂದ್ರೆ, ಯಾವುದೋ ಒಂದು ಫಂಕ್ಷನ್ ಇದೆಯಪ್ಪ ಅಂತಂದ್ರೆ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಪ್ಲೇಟ್ಸ್ಗಳನ್ನು ತರ್ತಾರೆ. ಮೊದಲು ಬಾಳೆ ಎಲೆ ಮೇಲೆ ಊಟವನ್ನು ಹಾಕ್ತಿದ್ರು, ಆದರೆ ಈಗ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಪ್ಲೇಟ್ಸನ್ನು ಯೂಸ್ ಮಾಡ್ತಾರೆ. ಅವಾಗ ಕಪ್ಸನ್ನು ಕೊಡ್ತಿದ್ರು, ಈಗೇನು ಮಾಡ್ತಾರೆ, ಟೀ ಕಪ್ ಅದು ಎಂಥವು ಯೂಸ್ ಮಾಡ್ತಾವೆ, ಚಿಕ್ಕದಾಗಿರುವಂಥ ಪ್ಲಾಸ್ಟಿಕ್ಲಿಂತ ಮಾಡಿರುವಂಥ ಟೀ ಕಪ್ಸನ್ನು ಯೂಸ್ ಮಾಡ್ತಾರೆ. ನೀರು ಕುಡಿಯೋಕ್ಕೆ ಸಹಿತನೂ ಆ ಪ್ಲಾಸ್ಟಿಕ್ಕಿನ ಗ್ಲಾಸನ್ನು ಯೂಸ್ ಮಾಡ್ತಾರೆ. ಒಂದು ಫಂಕ್ಷನ್ ನಡೀತಂದ್ರೆ ಆ ಇಡೀ ಫಂಕ್ಷನ್ನ ಪ್ಲಾಸ್ಟಿಕ್ಲಿಂತ ತುಂಬಿರುತ್ತಂದ್ರೂ ಅದೇನು ತಪ್ಪಾಗಲ್ಲ ಅಂತ ಹೇಳ್ಬೋದು ನಾವು. ಸೊ ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಆನ್ ಪ್ಲಾಸ್ಟಿಕ್. ವಿತೌಟ್ ಪ್ಲಾಸ್ಟಿಕ್ ವಿ ಕಾಂಟ್ ಡೂ ಎನಿಥಿಂಗ್. ದಟ್ ಮಚ್ ವಿ ಆರ್ ಡಿಪೆಂಡೆಂಟ್ ಆನ್ ದಟ್ ಪ್ಲಾಸ್ಟಿಕ್. ನೋಡಿರಿ, ಅಷ್ಟೊಂದು ನಾವು ಆ ಪ್ಲಾಸ್ಟಿಕ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಸೊ ದಟ್ ಈಸ್ ಹೌ here in this lesson avoid plastic. So there they have advised you to stop using plastic, to stop using plastic in a more quantity. They ask us to avoid the plastic. ನೋಡ್ರಿ, ಇಲ್ಲಿ ಅವಾಯ್ಡ್ ಪ್ಲಾಸ್ಟಿಕ್ ಅನ್ನೋ ಒಂದು ಪಾಠದೊಳಗೆ ಏನು ಹೇಳ್ತಾರೆ ಅಂತಂದರೆ, ನಾವು ಪ್ಲಾಸ್ಟಿಕ್ಕನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಅಥವಾ ಸಾಧ್ಯ ಆದಷ್ಟು ನಾವು ಆ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದು ಬಂದ್ ಮಾಡ್ಬೇಕಂತ ಹೇಳ್ತಾರೆ. ಹಾಗಾದರೆ ಈ ರೀತಿ ಯಾಕೆ ಹೇಳ್ತಾರೆ ಇವರು ಅನ್ನೋದನ್ನು ನಾವು ನೋಡೋಣಂತ. ನಾವು ಲೆಟ್ ಅಸ್ ಸಿ ವೈ ಹಿಯರ್ ಪ್ಲಾಸ್ಟಿಕ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ವೈ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. Why do we need plastic and why we should not use plastic? It is there in our today's class, in our textbook. We will start the lesson now. So open page number 22, unit 2, avoid plastics. Avoid plastics. It is a time to say no to plastic. Plastic is not a strange product to anyone. It's everywhere in the present world and it has been a part of our life. Alexander Parkes created the first man-made plastic. He demonstrated it in an international exhibition in London. He named it as Parkesine. The common and wide use of plastic is mainly because it is inexpensive, it is long-lasting, and it is easy to make. This substance can be molded into any form by heating and it can be retained in that particular form when cooled. It can be made into thin and light material which is now widely used to make hard and disposable carrier bags to packing materials. These qualities
cause threat to the environment. As it is cheap and easily available, people dispose plastic everywhere. Plastic stays on the earth's surface for many centuries as it is long lasting and is impossible to decompose. It ultimately causes enormous environmental hazards. Due to migration, plastic pollution is highly concentrated in big cities. When these are thrown after use, they remain in the soil in the same form as they are non-biodegradable. Plastic causes serious damage to the environment at every stage of its production or even in its disposal. To reduce the risks involved in plastic, the usage should be minimized, which can result in production. The chemical that is used in the production of plastics is toxic and can cause serious damage to all living beings. Every recycling of plastic causes problems. The worst thing is that recycling degrades the quality of plastic and demands the production of more plastic to make an original product. A single plastic sheet can take about 1,000 years to rot. It also has bad impact on the food chain. Plastic is one of the causes for global warming. Rivers have become the main dumping ground for plastics, which pollute water, marine life, and also the air that we breathe. Many are being profited by plastic. Those who get profit from plastics are trying to dispute the harm that it causes. You can't completely stop the use of plastic, but can definitely minimize its production. For a healthy future, the use of plastic should be minimized at any cost. So, this is regarding the lesson avoid plastic. Now, let us see what is the message given to us in this lesson. Avoid plastic. It's time to say no to plastic. So, here the title they have given avoid plastic, and they say that it is a time to say no to plastic. It is a time to say not to use the ಪ್ಲಾಸ್ಟಿಕ್. ನೋಡ್ರಿ, ಈಗ ಸಮಯ ಬಂದಿದೆ, ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು, ಪ್ಲಾಸ್ಟಿಕ್ಕನ್ನು ಬೇಡ ಅಂಥೇಳಿ ಹೇಳಬೇಕು ನಾವು. ಸೊ ಅದು ಯೂಸ್ ಮಾಡಬಾರ್ದು ಅಂಥೇಳಿ ನಾವು ಹೇಳಬೇಕು ಈ ಸಮಯಕ್ಕೆ ಅಂತ ಹೇಳ್ತಾರೆ. ಹಾಗಾದರೆ ಏನಾಯ್ತಪ್ಪ ಈಗ, ಯಾಕೆ ನಾವು ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು, ಪ್ಲಾಸ್ಟಿಕ್ಕನ್ನು ಬಳಸಿದ್ರೆ ನಮಗೇನಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ವೈ ಶುಡ್ ನಾಟ್ ವಿ ಯೂಸ್ ಪ್ಲಾಸ್ಟಿಕ್, ವೈ ಶುಡ್ ವಿ ಸ್ಟಾಪ್ ದ ಪ್ಲಾಸ್ಟಿಕ್, ಲೆಟ್ ಅಸ್ ಸಿ. Plastic is not a strange product to anyone. It's everywhere in the present world and it has become a part of our life. Alexander Parkes created the first man-made plastic. He demonstrated it in an international exhibition in London. He named it as Parkestein. So, plastic is not a strange product to anyone. So plastic, it's not a strange product. Every one of you know what is plastic, how it looks. It has different kinds of colors and it has different kinds of shape. So you know what is plastic and how it is there. So each and every day you use this plastic. ಇನ್ನು ಪ್ಲಾಸ್ಟಿಕ್ ಯಾರಿಗೂ ಅಪರಿಚಿತವಾಗದ ಆ ಒಂದು ವಸ್ತು ಅಲ್ಲ ಅಂತ ಹೇಳ್ತಾರೆ. ಯಾಕಂತಂದರೆ ಒಂದು ಚಿಕ್ಕ ಮಗುಗೂ ಸಹಿತ ಪ್ಲಾಸ್ಟಿಕ್ ಅಂತಂದರೆ ಏನಂತ ಗೊತ್ತಿದೆ. ಸೊ ಆ ಚಿಕ್ಕ ಮಗುಗೂ ನಾವು ಆಟ ಆಡೋಕ್ಕೆ ಎಂಥ ಸಾಮಾನುಗಳನ್ನು ತಂದು ಕೊಡ್ತೀವಿ ಅಂತಂದರೆ ಪ್ಲಾಸ್ಟಿಕ್ಲಿಂದ ಮಾಡಿರುವಂಥ ಸಾಮಾನುಗಳನ್ನು ತಂದು ಕೊಡ್ತೀವಿ. ಸೊ ಹಾಗಾಗಿ ಪ್ಲಾಸ್ಟಿಕ್ ಅದು ಯಾರಿಗೂ ಗೊತ್ತಿರಲಾರ್ದಂಥ ವಸ್ತು ಅಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂಥ ಒಂದು ವಸ್ತು ಅಂತ ಹೇಳ್ತಾರೆ. ಇಟ್ಸ್ ಎವ್ರಿವೇರ್ ಇನ್ ದ ಪ್ರೆಸೆಂಟ್ ವರ್ಲ್ಡ್ and it has become a part of our life. So plastic is not only used in your home, not only used in your district, not only used in your state, in your country, but it is used worldwide, everywhere. So plastic is used and that plastic has become a part of our life. In our daily life, one or the other way we just use plastic. Note,
ಪ್ಲಾಸ್ಟಿಕ್ ಅನ್ನೋದು ಕೇವಲ ನಮ್ಮ ಮನೆಯಲ್ಲೇ ಅಷ್ಟೇ ನಾವು ಕಾಣಲಾರ್ದು, ಬರೀ ನಮ್ಮ ಡಿಸ್ಟಿಕ್ಕಲ್ಲಿ ನಾವು ಕಾಣೋಕ್ಕಾಗಲ್ಲ, ಬರೀ ಸ್ಟೇಟಲ್ಲಿ ಅಲ್ಲ, ಇಡೀ ಜಗತ್ತಿನಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದು ಕಾಣ್ತೀವಿ. ಇಡೀ ಜಗತ್ತದೊಳಗೆ ಎಲ್ಲರೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಪ್ಲಾಸ್ಟಿಕ್ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತಂದ್ರೆ, ಪ್ರತಿದಿನ ಪ್ಲಾಸ್ಟಿಕ್ ಯೂಸ್ ಮಾಡೋದ್ಲಿಂದ್ರೆ ನಮ್ಮ ಜೀವನದ ಒಂದು ಭಾಗ ಏನಾಗಿದೆ ಅಂತಂದ್ರೆ ಪ್ಲಾಸ್ಟಿಕ್ ಆಗಿದೆ. ಪ್ಲಾಸ್ಟಿಕ್ ಇರಲಾರ್ದು ನಾವು ಯಾವುದೂ ಕೆಲಸ ಮಾಡೋದೇ ಇಲ್ಲ. ದಿನಕ್ಕೆ ಒಮ್ಮೆ ಆದರೂ ನಾವು ಆ ಪ್ಲಾಸ್ಟಿಕ್ಕನ್ನು ಬಳಸ್ತೀವಿ ಅಂಥೇಳಿ ಇಲ್ಲಿ ಹೇಳ್ತಾರೆ. ಅಲೆಕ್ಸಾಂಡರ್ ಪಾರ್ಕ್ಸ್ created the first man-made plastic. So here that plastic is founded by Alexander Parkes. ನೋಡ್ರಿ, ಆ ಪ್ಲಾಸ್ಟಿಕ್ ಅನ್ನುವ ಒಂದು ವಸ್ತುವನ್ನು ಪ್ಲಾಸ್ಟಿಕ್ಕನ್ನು ಕಂಡುಹಿಡಿದವರು ಯಾರಂತಂದ್ರೆ ಅಲೆಕ್ಸಾಂಡರ್ ಪಾರ್ಕಸ್. ಮೊಟ್ಟ ಮೊದಲ ಬಾರಿಗೆ ಅವರು ಪ್ಲಾಸ್ಟಿಕ್ಕನ್ನು ಕಂಡುಹಿಡಿತಾರೆ, ಅಲೆಕ್ಸಾಂಡರ್ ಪಾರ್ಕಸ್. ಹಿ ಡೆಮಾನ್ಸ್ಟ್ರೇಟೆಡ್ ಇಟ್ ಆನ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇನ್ ಲಂಡನ್. ಸೊ he demonstrated that plastic in an international exhibition in London. So see, he has founded it, he has demonstrated it in London's exhibition. ಏನಾಗುತ್ತಂದ್ರೆ ಅಲೆಕ್ಸಾಂಡರ್ ಪಾರ್ಕಿಸ್ ತಾನು ಪ್ಲಾಸ್ಟಿಕ್ಕನ್ನು ಕಂಡುಹಿಡಿದು ಸುಮ್ಮನೆ ಕುಂತಿಲ್ಲ. ಅವ್ರು ಏನು ಮಾಡ್ತಾರಂತಂದ್ರೆ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಅಂತಿರುತ್ತೆ, ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಲಂಡನ್ನಲ್ಲಿ ಇರುತ್ತೆ. ಆ ಲಂಡನ್ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನಕ್ಕೆ ಹೋಗಿ ಅಲ್ಲಿ ತಮ್ಮ ಈ ಪ್ಲಾಸ್ಟಿಕ್ಕನ್ನು ತೋರಿಸ್ತಾರೆ, ಇದರದ್ದು ಪ್ರದರ್ಶನವನ್ನು ಮಾಡ್ತಾರೆ. ಹಿ ನೇಮ್ಡ್ ಇಟ್ ಆ್ಯಸ್ ಪಾರ್ಕ್ ಸೈನ್. Then he named it as park sign. So he gave the name to that plastic as park sign. So he was the first to show to the world what is plastic and how can we use plastic. So that's how he has created that plastic, and today we are using his creation, we are using what he had created, we are using that plastic. He named it as park sign. Nodri, ಅಲೆಕ್ಸಾಂಡರ್ ಪಾರ್ಕಿಸ್ ತಾನು ಅಂತಾರಾಷ್ಟ್ರೀಯ ಒಂದು ಪ್ರದರ್ಶನಿ ಒಳಗೆ ಪ್ಲಾಸ್ಟಿಕ್ಕನ್ನು ಕಂಡು ಹಿಡದೆ ಅಷ್ಟೇ ಅಲ್ಲದ ಅವ್ರೇನು ಮಾಡ್ತಾರಂತಂದ್ರೆ ಅಲ್ಲಿ ಆ ಪ್ಲಾಸ್ಟಿಕ್ದು ಪ್ರದರ್ಶನ ಮಾಡಿದಾಗ ಅವಾಗ್ಲಿಂತ್ರ ಎಲ್ಲರೂ ಆ ಪ್ಲಾಸ್ಟಿಕ್ಕನ್ನು ಬಳಸೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲರೂ ಸಹಿತ ಅದನ್ನು ಯೂಸ್ ಮಾಡ್ತಾರೆ. ಅವಾಗ್ಲಿಂತ್ರ ಇಂದಿಗೂ ಆದರೂ ಸಹಿತ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ಅವರು ಆ ಪ್ಲಾಸ್ಟಿಕ್ಕನ್ನು ಏನು ಹೆಸರು ಕೊಡ್ತಾರಂತಂದ್ರೆ ಪಾರ್ಕ್ ಸ್ಟೈನ್ ಅಂಥೇಳಿ ಹೆಸರು ಕೊಡ್ತಾರೆ. The common and wide use of plastic is mainly because it is inexpensive, it is long lasting and it is easy to make. This substance can be molded into any form by heating and it can be retained in that particular form when cooled. It can be made into thin and light material which is now widely used to make hard and disposable carry bags or packing materials. So now the common and wide use of plastic is mainly because it is inexpensive. So it doesn't matter a person is rich or a poor. So rich also use the plastic, poor also use the plastic. Why they use the plastic? Each and every person in this world they use plastic. Why they use plastic? Because that plastic is inexpensive. So because that plastic it has a low price that can be affordable by even a poor also. That's why each and every person in this world they use ಪ್ಲಾಸ್ಟಿಕ್. ನೋಡಿರಿ, ಪ್ಲಾಸ್ಟಿಕ್ ಈಗ ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಅಲ್ಲಿ ನಾವು ಬಡತನದೊಳಗದಾರ, ಬಡವರದಾರ ಅಥವಾ ಶ್ರೀಮಂತರದಾರ, ಶ್ರೀಮಂತರು ಅಷ್ಟೇ ಪ್ಲಾಸ್ಟಿಕ್ ಬಳಸಬೇಕು ಅಥವಾ ಬಡವರು ಅಷ್ಟೇ ಪ್ಲಾಸ್ಟಿಕ್ ಬಳಸಬೇಕಾ ಅಂಥೇಳಿ ಯಾವುದೂ ಒಂದು ಅಲ್ಲಿ ವ್ಯತ್ಯಾಸ ಇಲ್ಲ. ಯಾಕಂತಂದ್ರೆ ಬಡವರು ಸಹಿತ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಕತ್ತಾರ, ರಿಚ್ ಇದ್ದವರು ಸಹಿತ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾರೆ. ಕಾರಣ ಏನಂತಂದ್ರೆ ಪ್ಲಾಸ್ಟಿಕ್ಕಿನ ಕಿಮ್ಮತ್ತು, ಪ್ಲಾಸ್ಟಿಕ್ಕಿನ ಪ್ರೈಸ್ ಏನಿದೆಯಲ್ಲ ಅದು ಕಡಿಮೆ ಇದೆ, ಕಡಿಮೆ ಬೆಲೆಯಲ್ಲಿ ನಮ್ಗೆ ಪ್ಲಾಸ್ಟಿಕ್ ಸಿಗುತ್ತೆ. ಸೊ ಹಾಗಾಗಿ ನಾವೇನು ಯೂಸ್ ಮಾಡ್ತೀವಿ ಅಂತಂದ್ರೆ ಆ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ. ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಇಟ್ ಈಸ್ ಈಸಿ ಟು ಮೇಕ್. ಸಿ ದಟ್ ಪ್ಲಾಸ್ಟಿಕ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್, ಸೊ ಇಟ್ ಹ್ಯಾಸ್ ಲೈಫ್ ಟೈಮ್. So that's why we use that plastic, and that plastic is very easy to make. See, if you have a pot or if you have any kind of a bottle made up of plastic, then it will be with you, so it has a long lasting life. So it will be with you for 1 hour, 2 hour, 1 year, 2 year, isn't it?
So you only have to leave it. So now I am fed up with this bottle, I don't want to use. I am fed up with this box, I don't want to use. Otherwise what happens means, if it breaks, then only you will not use that box. Like this, that plastic has a long lasting quality and it is very easy to make. ನೋಡಿರಿ, ಪ್ಲಾಸ್ಟಿಕ್ಕನ್ನು ಯಾಕೆ ಬಳಸ್ತಾರೆ ಜನರು ಇಂದಿನ ದಿನಮಾನಗಳಲ್ಲಿ? ಯಾಕಂತಂದ್ರೆ ಅದಕ್ಕೊಂದು ಲಾಂಗ್ ಲಾಸ್ಟಿಂಗ್ ಕ್ವಾಲಿಟಿ ಇದೆ, ಲಾಂಗ್ ಲಾಸ್ಟಿಂಗ್ ಲೈಫ್ ಟೈಮ್ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ಲಾಸ್ಟಿಕ್ನಲ್ಲಿ ಯಾವುದೋ ಸಾಮಾನು ಹಾಕಿದ್ವಾ ಅಥವಾ ಅದೇ ಪ್ಲಾಸ್ಟಿಕ್ ಎಷ್ಟು ವರ್ಷ ಆದರೂ ಸಹಿತ ನಾವು ಯೂಸ್ ಮಾಡೋಕ್ಕೆ ಅದು ಈಸಿ ಅಂತ ಹೇಳ್ಬೋದು. ಕೊಡಗಳು ಬರ್ತಾವೆ ಈಗಿನ, ಹೌದಾ? ಆ ಕೊಡಗಳು, ಪ್ಲಾಸ್ಟಿಕ್ ಕೊಡಗಳು ಏನದಾವಲ್ಲ, ಹೊರಗಡೆ ಎಲ್ಲ ಕಲರ್ ಇರ್ತಾವೆ, ಒಳಗೆ ವೈಟ್ ಇರ್ತಾವೆ. ಸೊ ಅದು ಒಂದು ಪವರ್ಫುಲ್ ಕ್ವಾಲಿಟಿ ಅಥವಾ ಗುಡ್ ಕ್ವಾಲಿಟಿದು ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಅಂಥ ಕೊಡಗಳು ನಿಮ್ಮ ಮನೆಯಲ್ಲಿ 4-5 ವರ್ಷ ಆದರೂ ಸಹಿತ ಅವು ಏನೂ ಆಗೋದಿಲ್ಲ, ಹೌದಾ? ಹಾಗಾಗಿ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ. ಅದು ಅಲ್ಲದ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದು ಅತಿ ಸುಲಭವಾಗಿದೆ. ಅದನ್ನು ಪ್ಲಾಸ್ಟಿಕ್ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಸುಲಭವಾಗಿ ಪ್ಲಾಸ್ಟಿಕ್ಕನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ಯಾವ ರೀತಿ ಆ ಪ್ಲಾಸ್ಟಿಕ್ಕನ್ನು ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನು ಮುಂದೆ ಕೊಟ್ಟಿದ್ದಾರೆ ನೋಡ್ರಿ. ದಿಸ್ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಮೋಲ್ಡೆಡ್ ಇನ್ ಟು ಎನಿ ಫಾರ್ಮ್ by heating and it can be retained in the particular form when cooled. See this substance, so this plastic can be molded into any form. So we can change the plastic into any shape, any form just by heating it. ನೋಡ್ರಿ, ಪ್ಲಾಸ್ಟಿಕ್ಕನ್ನು ಸುಟ್ಟೋದ್ಲಿಂತ್ರ, ಅದನ್ನು ಬಿಸಿ ಮಾಡೋದ್ಲಿಂತ್ರ ನಾವು ಆ ಒಂದು ಪ್ಲಾಸ್ಟಿಕ್ಕನ್ನು ಯಾವುದಾದ್ರೂ ಆ ಒಂದು ಶೇಪಿಗೆ ನಾವು ಅದನ್ನು ಚೇಂಜ್ ಮಾಡ್ಬೋದು. ಎಂಥದ್ದಾದ್ರೂ ಶೇಪ್ ಆ ಪ್ಲಾಸ್ಟಿಕ್ಕಿಗೆ ನಾವು ಕೊಡಬಹುದು ಅಂತಾರೆ. and it can be retained in particular form when cooled. And once again it can be used, okay, in a particular form. It comes after cooling that plastics. When that plastic is cooled, now that plastic, it shows its real shape and we can reuse the plastic. ನೋಡ್ರಿ, ಬಿಸಿ ಮಾಡಿದ ನಂತರ, ಸುಟ್ಟಿದ ನಂತರ ಪ್ಲಾಸ್ಟಿಕ್ಕಿಗೆ ಯಾವುದೇ ಆದ ಒಂದು ಆಕಾರವನ್ನು, ಶೇಪನ್ನು ನಾವು ಕೊಡ್ಬೋದು. ಹಾಗಾದರೆ ಆ ಪ್ಲಾಸ್ಟಿಕ್ ಸುಟ್ಟಿದ ನಂತರ, ಅದು ತಣ್ಣಗಾದ ನಂತರ ನಾವು ಯಾವ ಶೇಪ್ ಕೊಡ್ಬೇಕಂತಿರ್ತೀವಿ ಆ ಶೇಪ್ ಒಳಗೆ ಆ ಪ್ಲಾಸ್ಟಿಕ್ ಬಂದಿರುತ್ತೆ. ಸೊ ಹಾಗಾಗಿ ಪ್ಲಾಸ್ಟಿಕ್ ಈಸಿಲಿ ಅವೈಲೇಬಲ್ ಇದೆ ಅಂಥೇಳಿ ಹೇಳ್ಬೋದು. It can be made into thin and light material which is now widely used to make hard and disposable carry bags or packing material. See, it can be made into thin and light material. So plastic, it can be thin and light. So it is very light. That's why we can take that plastic from one place to another place. ನೋಡ್ರಿ, ಪ್ಲಾಸ್ಟಿಕ್ ಅತಿ ತಿಳುವಾಗಿರುವಂಥ ಒಂದು ವಸ್ತು ಅಂತ ಹೇಳ್ಬೋದು. ಅದನ್ನು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸುಲಭವಾಗಿ ತಗೊಂಡು ಹೋಗ್ಬೋದು. which is now widely used to make hard and disposable carry bags or packing materials. Now these plastic bags, so this plastic is used as plastic carry bags and packing materials. So in hotels you have seen that if you want anything parcel, then they will pack it in plastic. So that's how whatever you want, if you move to a bakery, if you purchase something, then they will pack it in carry bag. Or if you move to the fruit stall, if you move to the vegetable shop, there also they will pack that in plastic bags. So this is how here it is explained that whatever you go and purchase, so here carry bags are used because they pack that thing, whether it may be eatable or not, in plastic only, because it is easily available. After removing whatever you want, the substance from that plastic, you will throw that plastic. ನೋಡ್ರಿ, ಏನಾಗುತ್ತಂದ್ರೆ ಜನ ಪ್ಲಾಸ್ಟಿಕ್ಕನ್ನು ಎದಕ್ಕೆ ಯೂಸ್ ಮಾಡ್ತಾರಂತಂದ್ರೆ ಅದು ಅತಿ ತೆಳುವಾಗಿದೆ. ಅದು ಅಲ್ಲದೆ ಏನಾಗುತ್ತಂದ್ರೆ ಪ್ಲಾಸ್ಟಿಕ್ಕನ್ನು ನಾವು ಈಸಿಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೊಗೊಂಡು ಹೋಗ್ಬೋದು. ಆಮೇಲೆ ಏನು ಮಾಡ್ತೀವಿ ಅಂತಂದರೆ, ಈಗಿನ ದಿನಮಾನಗಳಲ್ಲಿ ಪ್ಲಾಸ್ಟಿಕ್ಕನ್ನು ಕ್ಯಾರಿ ಬ್ಯಾಗ ಮತ್ತು ಪ್ಯಾಕಿಂಗ್ ಮೆಟೀರಿಯಲ್ಸ್ ಅಂಥೇಳಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ರೈಲ್ವೆ ಸ್ಟೇಷನ್ಗೆ ಹೋಗ್ರಿ ಅಥವಾ ಯಾವುದೋ ಹೋಟೆಲ್ಗೆ ಹೋಗ್ರಿ, ಎಲ್ಲೋ ಹೋಗ್ರಿ, ನೀವೇನೋ ಒಂದು ಫುಡ್ ಪಾರ್ಸೆಲ್ ಕೊಡ್ರಿ ಅಂತಂದ್ರೆ ಅವ್ರು ನಿಮ್ಗೆ ಪ್ಲಾಸ್ಟಿಕ್ನಾಗ ಪಾರ್ಸೆಲ್ ಮಾಡಿಕೊಡ್ತಾರೆ, ಪ್ಲಾಸ್ಟಿಕ್ನಾಗ ಕಟ್ಟಿ ಕೊಡ್ತಾರೆ. ಅಥವಾ ಒಂದು ಫ್ರೂಟ್ ಶಾಪಿಗೆ ಹೋಗಿ ಫ್ರೂಟ್ ತೊಗೊಂಡ್ರಂದ್ರೂ ಸಹಿತ ಅಲ್ಲಿನೂ ನೀವು ಪ್ಲಾಸ್ಟಿಕ್ಕನ್ನು ನೋಡ್ಬೋದು. ಹಾಗಾಗಿ ಅಥವಾ ಒಂದು ಯಾವುದೇ ಕಿರಾಣಿ ಶಾಪಿಗೆ ಹೋಗ್ರಿ,
ಸೊ ಅಲ್ಲಿನೂ ಸಹಿತ ನೀವು ಪ್ಲಾಸ್ಟಿಕ್ಕನ್ನು ಕಾಣ್ಬೋದು. ಯಾಕಂತಂದರೆ ಆ ಮನೆಗೆ ತಂದ ನಂತರ ನಿಮಗೇನು ಆಹಾರ ಬೇಕಾಗಿದೆ ಆ ಪ್ಲಾಸ್ಟಿಕ್ ಒಳಗೆ ಇದ್ದಿದ್ದು ಅಥವಾ ಯಾವುದೇ ಬೇರೆ ವಸ್ತು ಇರಲಿ ಅದನ್ನು ನೀವು ತೆಗೆದು ಆ ಪ್ಲಾಸ್ಟಿಕ್ಕನ್ನು ಒಗಿಬಹುದು. ಸೊ ಹಾಗಾಗಿ ಪ್ಲಾಸ್ಟಿಕ್ಕನ್ನು ನಾವು ಬಳಸ್ತಾ ಇದ್ದೀವಿ ಅಂತಾರೆ. ದೀಸ್ ಕ್ವಾಲಿಟೀಸ್ ಕಾಸ್ ಥ್ರೆಟ್ ಟು ದ ಎನ್ವೈರ್ಮೆಂಟ್. As it is cheap and easily available, people dispose plastic everywhere. Plastic stays on the earth's surface for many centuries as it is long lasting and is impossible to decompose. See, these qualities cause threat to the environment. So what are the qualities here? It is cheap, inexpensive, that's why we can throw it here and there. So it has a lightweight. So whatever these qualities are there, it is very harmful, dangerous, it has a threat to the environment. ನೋಡ್ರಿ, ನಮ್ಮ ಪರಿಸರಕ್ಕೆ ಒಂದು ಹಾನಿ, ಒಂದು ಧಕ್ಕೆ ತಂದು ಕೊಡೋಕೆ ಒಂದು ಪ್ರಮುಖವಾದ ಪಾತ್ರ ಯಾರು ನಿರ್ವಹಿಸ್ತಾರೆ ಅಂತಂದ್ರೆ ಇಲ್ಲಿ ಅದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದ್ಲಿಂತ ನಾವು ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ, ನಮ್ಮ ಪರಿಸರವನ್ನು ನಾವು ಡೇಂಜರ್ದೊಳಗೆ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆ್ಯಸ್ ಇಟ್ ಈಸ್ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್, people dispose plastic everywhere. See, plastic is cheap, okay, it has low price and it is easily available wherever you go. So you will get plastic. Then what people are doing, they are using plastic and they are throwing that plastic here and there. Everywhere you can see ಪ್ಲಾಸ್ಟಿಕ್. ನೋಡ್ರಿ ಏನಾಗತ್ತಂದ್ರೆ ಚೀಪಾಗಿ ಸಿಗ್ತಾ ಇದೆ ಪ್ಲಾಸ್ಟಿಕ್, ಕಡಿಮೆ ಪ್ರಮಾಣದ ರೊಕ್ಕದಲ್ಲಿ ನಮ್ಗೆ ಆ ಪ್ಲಾಸ್ಟಿಕ್ ಸಿಗ್ತಾ ಇದೆ. ಆಮೇಲೆ ಯಾವ ಅಂಗಡಿಗೆ ಹೋದರೂ ನಾವು ಪ್ಲಾಸ್ಟಿಕ್ಕನ್ನು ನೋಡ್ಬೋದು. ಸೊ ಹಾಗಾಗಿ ಪ್ಲಾಸ್ಟಿಕ್ನಲ್ಲಿ ಇರುವಂಥ ಪದಾರ್ಥಗಳನ್ನು ತಿನ್ನೋದು, ಅದರೊಳಗಿರುವಂಥ ಸಾಮಾನುಗಳನ್ನು ಬಳಕೆ ಮಾಡಿಕೊಂಡು ತದನಂತರ ಏನು ಮಾಡೋದು ಅಂತಂದರೆ ಆ ಪ್ಲಾಸ್ಟಿಕ್ಕನ್ನು ನಾವು ಎಲ್ಲಿ ಬೇಕಲ್ಲೇ ಎಸೆದು ಬಿಡೋದು, ಎಲ್ಲಿ ಬೇಕಲ್ಲೇ ಒಗೆಯೋದು, ಇದೇ ನಾವು ಮಾಡ್ತಾ ಇದ್ದೀವಿ. ಈ ರೀತಿಲಿಂತ ನಾವು ಪರಿಸರಕ್ಕೆ ಹಾನಿಯನ್ನು ಮಾಡ್ತಾ ಇದ್ದೀವಿ ಅಂತಾರೆ. Plastic stays on the earth's surface for many centuries as it is long lasting and is impossible to decompose. See, plastic, it remains on the earth's surface and it remains on earth's surface for many centuries. ಆ ಪ್ಲಾಸ್ಟಿಕ್ ಏನಿದೆಯಲ್ಲ ಅದನ್ನು ನಾವು ಒಗೆದಾಗ ಎಸೆದಾಗ ಪ್ಲಾಸ್ಟಿಕ್ ಭೂಮಿ ಒಳಗೆ ಅದನ್ನು ಕೊಳಿಸಿ ಹೋಗಲ್ಲ. ಅದು ಏನಾಗುತ್ತೆ ಅಂತಂದರೆ ಡಿಕ್ಕೆ ಆಗಲ್ಲ, ಅದು ಭೂಮಿಯ ಮೇಲ್ಮೈಯಲ್ಲಿ ಎಷ್ಟೋ ಒಂದು ಶತಮಾನ ಆದರೂ ಸಹಿತ ಅದು ಡಿಕ್ಕೆ ಆಗೋದಿಲ್ಲ, ಅದು ಡಿಕಂಪೋಸ್ ಆಗೋದಿಲ್ಲ, ಭೂಮಿಯ ಮೇಲ್ಮೈಯನ್ನು ಅದು ಹಾಳು ಮಾಡುತ್ತೆ ಅಂಥೇಳಿ ಹೇಳ್ಬೋದು. ಆ್ಯಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್. So it has a lifetime, it is a long lasting and it is not easy to decompose that. So it is impossible to decompose that plastic. ಆ ಪ್ಲಾಸ್ಟಿಕ್ಕನ್ನು ಡಿಕೆ ಮಾಡೋಕ್ಕೆ ಇಂಪಾಸಿಬಲ್ ಆಗಿದೆ, ಅದನ್ನು ನಾವು ಡಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾರೆ. It ultimately causes enormous environmental hazards due to migration. Plastic pollution is highly concentrated in big cities. When these are thrown after use, they remain in the soil in the same form as they are non-biodegradable. So what happens means it ultimately causes enormous environmental hazards. So it finally causes danger to our environment. So it has created a huge danger to our environment. So nowadays in modern days we are in danger because of plastic. ನೋಡ್ರಿ, ಇವತ್ತಿನ ದಿನಮಾನಗಳಲ್ಲಿ ಕೊನೆಯದಾಗಿ ಏನಾಗಿದೆ ಅಂತಂದ್ರೆ ಪ್ಲಾಸ್ಟಿಕ್ಕಿನ ಬಳಕೆ ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ನಮ್ಮದು ಇಡೀ ವಾತಾವರಣನೇ ಪ್ರದೂಷಿತವಾಗಿದೆ ಅಥವಾ ಅದು ಕಲುಷಿತವಾಗಿದೆ ಅಂಥೇಳಿ ಹೇಳ್ಬೋದು. ಸೊ ಆ ಒಂದು ಪ್ಲಾಸ್ಟಿಕ್ ಬಳಕೆಯಲ್ಲಿಂತ ನಾವು ನಮ್ಮ ಪರಿಸರವನ್ನು ಧಕ್ಕೆ ತರಾಕತ್ತಿದ್ದೀವಿ ಅಂತ ಹೇಳ್ತೀವಿ. ಡ್ಯೂ ಟು ಮೈಗ್ರೇಷನ್, plastic pollution is highly concentrated in big cities. So because of migration, because of moving that place from one place to another place, for example, if you are traveling from your state to another state, your town to another town, so what do? You use plastic and you take that plastic from your state to another state. So you take that plastic from your town to another town, from your home to school. So like this you migrate, you change that place of plastic, and because of this what is going on in big cities, we can see that plastic is highly used. ದೊಡ್ಡ
ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಸಿಟೀಸ್ಗಳಲ್ಲಿ ನಾವು ನೋಡ್ಬೋದು ಏನಂತಂದ್ರೆ ಪ್ಲಾಸ್ಟಿಕ್ಕಿನ ಬಳಕೆ ಅತಿ ಹೆಚ್ಚಾಗಿದೆ. ಸೊ ಹಾಗಾಗಿ ಅಲ್ಲಿ ಸಾಕಷ್ಟು ಪ್ರದೂಷಣವನ್ನು ನಾವು ಕಾಣಬಹುದು. ವೆನ್ ದೀಸ್ ಆರ್ ಥ್ರೋನ್ ಆಫ್ಟರ್ ಯೂಸ್ ದೇ ರಿಮೇನ್ ಇನ್ ದ ಸಾಯಿಲ್ ಇನ್ ದ ಸೇಮ್ ಫಾರ್ಮ್ ಆ್ಯಸ್ ದೇ ಆರ್ ನಾನ್ ಬಯೋಡಿಗ್ರೇಡೇಬಲ್. ಸಿ, when people use this plastic, they throw that, then that plastic, it remains in the soil in the same form because it will not decay. It has a non biodegradable quality. ನೋಡ್ರಿ, ಆ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದ ನಂತರ ನೀವು ಮಣ್ಣಲ್ಲಿ ಏನು ಎಸಿತೀರಲ್ಲ ಅದು ಮಣ್ಣು ಒಳಗೆ ಕೊಳಿಸಿ ಹೋಗೋದಿಲ್ಲ, ಅದು ಮಣ್ಣು ಒಳಗೆ ಡಿಕೆ ಆಗೋದಿಲ್ಲ. ಅದು ಯಾವ ರೀತಿ ಒಳಗೆ, ಯಾವ ಸ್ಟೇಟ್ ಒಳಗೆ, ಯಾವ ಶೇಪ್ನಲ್ಲಿ ನೀವು ಒಗ್ದಿರ್ತೀರಿ ಅದು ಅದೇ ಶೇಪ್ ಒಳಗಿರುತ್ತೆ, ಅದು ಕೊಳಿಸಿ ಹೋಗೋದಿಲ್ಲ. ಈ ರೀತಿ ನಾವು ನಮ್ಮ ಪರಿಸರಕ್ಕೆ ಧಕ್ಕೆಯನ್ನು ತರ್ತಾ ಇದ್ದೀವಿ, ನಮ್ಮ ಒಂದು ಎನ್ವಿರಾನ್ಮೆಂಟಿಗೆ ನಾವು ಧಕ್ಕೆಯನ್ನು ತರ್ತಾ ಇದ್ದೀವಿ ಅಂಥೇಳಿ ಹೇಳ್ಬೋದು. ಸೊ ಹಿಯರ್ ಇನ್ ಆರ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಸೀನ್ ದಟ್ plastic, so it is inexpensive and it is cheap. That's why we use, and we should not use. By using this we are creating a situation where it is very danger to human being to live. Now let us see the use of plastic. Why do we use plastic? We use plastic because it is inexpensive, it is long lasting, it is molded into any form, and it is used for packing. So pack materials. ಪ್ಲಾಸ್ಟಿಕ್ಕನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಅದು ಕಡಿಮೆ ದರಕ್ಕೆ ಕಡಿಮೆ ಬೆಲೆಗೆ ಸಿಗುತ್ತೆ, ಆಮೇಲೆ ಅದು ಲಾಂಗ್ ಲಾಸ್ಟಿಂಗ್ ಇದೆ, ಆಮೇಲೆ ಅದನ್ನು ನಾವು ಯಾವ ಬೇಕಾದ್ರೂ ಆ ಫಾರ್ಮ್ ಒಳಗೆ, ಆ ಶೇಪ್ ಒಳಗೆ ಯೂಸ್ ಮಾಡ್ಕೋಬೋದು. ಆಮೇಲೆ ಪ್ಲಾಸ್ಟಿಕ್ ಪ್ಯಾಕಿಂಗ್ ಮಾಡೋಕ್ಕೂ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಪ್ಲಾಸ್ಟಿಕ್ ಕ್ವಾಲಿಟೀಸ್ ಏನದಾವೆ ನೋಡ್ರಿ, ಅದು ಚೀಪ್ ಆಗಿದೆ. ಸೊ ಇಟ್ ಹ್ಯಾಸ್ ಅ ಲೋ ಪ್ರೈಸ್, ಅದು ಚೀಪ್ ಆಗಿದೆ, ಈಸಿಲಿ ಅವೈಲೇಬಲ್. ಅದು ಪ್ಲಾಸ್ಟಿಕ್ ಎಲ್ಲಿ ಬೇಕಲ್ಲೂ ನಮ್ಗೆ ಸಿಗುತ್ತೆ, ಎಂಥ ಅಂಗಡಿಗೆ ಹೋದ್ರೂ ಸಹಿತ ಪ್ಲಾಸ್ಟಿಕ್ ನಮ್ಗೆ ಈಸಿಲಿ ಸಿಗುತ್ತೆ. ಯೂಸ್ ಆ್ಯಂಡ್ ಥ್ರೋ. ಸೊ ನಾವು ವಾಟ್ ಡು ವಿ ಡೂ? ವಿ ಯೂಸ್ ಪ್ಲಾಸ್ಟಿಕ್, ವಿ ಥ್ರೋ ವೆರ್ ಎವರ್ ವಿ ವಾಂಟ್. ಸೊ ಇಟ್ ಈಸ್ ಪ್ಲಾಸ್ಟಿಕ್ ಈಸ್ ಯೂಸ್ ಆ್ಯಂಡ್ ಥ್ರೋ. ನೋಡಿರಿ, ಪ್ಲಾಸ್ಟಿಕ್ ಏನಂತಂದರೆ ಯೂಸ್ ಮಾಡಿ ಚೆಲ್ಲುವಂಥ ಒಂದು ವಸ್ತು ಅಂಥೇಳಿ ಹೇಳ್ಬೋದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟೂಡ್ ದ ಕ್ಲಾಸ್. ಥ್ಯಾಂಕ್ ಯು.